ನನ್ನ ಹೆಸರು ಚಿದಂಬರ ಅಂತೇಳಿ. ನಾನು ಈ ಮಲೆನಾಡು ಏರಿಯಾದಲ್ಲಿ ಈ ಸಂಪಿಗೆ ಅಂತಾರೆ, ಕಲ್ಸಂಪಿಗೆ ಅಂತಾರೆ ನೋಡಿ. ಇದೇ ಹಣ್ಣು ಕಲ್ಸಂಪಿಗೆ ಅಂತೇಳಿ. ಇದು ಇದು ಇದರಿಂದ ಏನು ಉಪಯೋಗ ಆಗುತ್ತೆ, ಇದು ಯಾವ ಟೈಮಿಗೆ ಬಿಡುತ್ತೆ ಎಲ್ಲ ಈಗ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಹಾಗಾಗಿ ಹೋಗೋಣ ಬನ್ನಿ. ಬರುವಾಗ ಹೇಳಿದ್ನಲ್ಲ ಸಂಪಿಗೆ ಹಣ್ಣಿನ ಬಗ್ಗೆ, ಅದು ಹಣ್ಣನ್ನು ತೋರಿಸ್ತೀನಿ, ಮರವನ್ನು ತೋರಿಸ್ತೀನಿ, ಅದರಿಂದ ಏನು ಉಪಯೋಗ ಆಗುತ್ತೆ ಅಂತೇಳಿ. ನೋಡಿ, ಇದು ಸಂಪಿಗೆ ಹಣ್ಣು ಇದೆಯಾ, ಇದನ್ನೇನು ಮಾಡಬೇಕು, ಈ ಥರ ಬಿಡಿಸಿ ಹೀಗೆ ಹೀಗೆ ಇದು ಮಾಡುವಾಗ ಇದ್ರೊಳಗಡೆ ಹುಳ ಇರುತ್ತೆ, ಅದು ತಿನ್ನಬೇಡಿ. ಒಳ್ಳೆ ಹಣ್ಣನ್ನು ನೋಡಿ ಹೀಗೆ ಬಿಡಿಸಿ ಇದನ್ನು ತಿನ್ಬೋದು. ಇದನ್ನು ಇದು ಮಾಡಿಬಿಡ್ಬೋದು. ಈ ಹಣ್ಣಿಂದ ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ. ಇದು ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಜಾಸ್ತಿ ಆಗುತ್ತೆ. ನಮ್ಮ ಭಾರತದಲ್ಲಿ ಪಶ್ಚಿಮ ಘಟ್ಟ ಆ ಏರಿಯಾದಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಮಲೆನಾಡು ಏರಿಯಾದಲ್ಲಿ ಭಾರಿ ಇದೆ. ಈ ಹಣ್ಣು ಕೆಲವು ಜನಕ್ಕೆ ಗೊತ್ತಿಲ್ಲ. ಈ ಮಾರ್ಕೆಟಿಗೆಲ್ಲ ಹೋದರೆ ಈ ಹಣ್ಣು ಮಾರಕ್ಕಿರ್ತಾರೆ, ಆದರೂ ಇದನ್ನು ಯಾವ ಹಣ್ಣು ಅಂತೇಳಿ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಮಲೆನಾಡು ಹಣ್ಣು ಅಂತೇಳಿ ಈಗ ನಾನು ಅದು ಅವರಿಗೆ ಪರಿಚಯ ಮಾಡ್ತಾಯಿದ್ದೀನಿ. ಇದು ಮಲೆನಾಡಲ್ಲೂ ಸಿಗುತ್ತೆ, ಪಶ್ಚಿಮ ಘಟ್ಟದಲ್ಲೂ ಸಿಗುತ್ತೆ. ಇದನ್ನು ನೋಡಲಿಕ್ಕೂ ಒಳ್ಳೆ ಕೆಂಪಾಗಿ ಚೆನ್ನಾಗಿರುತ್ತೆ ಹಣ್ಣು. ಮತ್ತು ಇದು ಕಾಯಿ ಅಷ್ಟೇ ಹಸುರಾಗಿರುತ್ತೆ. ಈ ಕಾಯಿಯನ್ನು ಕುಯ್ಕೊಂಬಂದು ಉಪ್ಪಿನಕಾಯಿಗೆ ಕೆಲವು ಜನ ಉಪಯೋಗ ಮಾಡ್ತಾರೆ, ಅದನ್ನು ಉಪಯೋಗ ಮಾಡ್ತಾರೆ. ಹಣ್ಣನ್ನು ತಿನ್ನಲಿಕ್ಕೂ ಬರುತ್ತೆ, ಮತ್ತು ಇದು ಜ್ವರಕ್ಕೂ ಬರುತ್ತೆ, ಕೆಮ್ಮಿಗೂ ಬರುತ್ತೆ. ಇದರ ತೊಗಟೆ ಇದೆಯಲ್ಲ, ಈ ತೊಗಟೆ ಈ ಮರದ ಈ ಎಲೆ ತೆಕ್ಕೊಬೇಕು. ಒಂದೊಂದು ಹೀಗೆ ಎಲೆ ತೆಗೆದು, ಈ ಮರದಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ, ಇದರ ತೊಗಟೆ ಎಲ್ಲ ಕ್ಲೀನ್ ತೆಗೆದು ಇದರದ್ದು ಕ್ಲಿಯರಾಗಿ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಒಣಸಿ ಇಟ್ಕೊಂಡ್ಬಿಡ್ಬೇಕು. ಇದು ಕೆಮ್ಮಿಗೂ ಒಳ್ಳೆಯದು ಮತ್ತು ಜ್ವರಕ್ಕೂ ಒಳ್ಳೆಯದಾಗುತ್ತೆ. ಜೀರ್ಣ ಶಕ್ತಿ ಎಲ್ಲ ಭಾರಿ ಒಳ್ಳೆಯದಾಗುತ್ತೆ. ಈ ಹಣ್ಣಿನ ಬಗ್ಗೆ ಭಾರಿ ಜನಗಳಿಗೆಲ್ಲ ಪರಿಚಯ ಇಲ್ಲ. ಹಾಗಾಗಿ ಇದನ್ನು ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಇದನ್ನು ಆದಷ್ಟು ಸ್ವಲ್ಪ ಜನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.